ಹಾಯ್ ಫ್ರೆಂಡ್ಸ್, SBI ಕ್ಲರ್ಕ್ ಫಸ್ಟ್ ಶಿಫ್ಟ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಸೊ ಸ್ಟೂಡೆಂಟ್ಸ್ ರಿವ್ಯೂ ಪ್ರಕಾರ ನಮಗೆ ಇಂಗ್ಲಿಷ್ ಅಲ್ಲಿ ಎರರ್ ಸ್ಪಾಟಿಂಗ್ 5 ಕ್ವಶನ್ಸ್ ಕೇಳಿದ್ದಾರೆ. ದೆನ್ ಕ್ಲೋಸ್ ಟೆಸ್ಟ್ 5 ಕ್ವಶನ್ ಇದೆ. ದೆನ್ ಸೆಂಟೆನ್ಸ್ ರೀಅರೇಂಜ್ಮೆಂಟ್ 4 ಕ್ವಶನ್. ದೆನ್ RC 7 ರಿಂದ 8 ಇದೆ. ದೆನ್ ಮಿಸ್ಪೆಲ್ಡ್ ವರ್ಡ್ 4 ಕ್ವಶನ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಆಪ್ಟಿಟ್ಯೂಡ್ ನೋಡೋಂಗಾದ್ರೆ ಆಪ್ಟಿಟ್ಯೂಡ್ ಅಲ್ಲಿ ನಿಮಗೆ DIE 5 ಕ್ವಶನ್ ಕೇಳಿದ್ದಾರೆ, ಅದು ಟೇಬಲ್ DIE. ದೆನ್ ಸಿಂಪ್ಲಿಫಿಕೇಶನ್ 12 ರಿಂದ 15 ಕ್ವಶನ್ ಬಂದಿದೆ ಅಂತೆ. ಸೊ ರಾಂಗ್ ನಂಬರ್ ಸೀರೀಸ್ 5 ಕ್ವಶನ್ ಇದೆ. ದೆನ್ ಅರಿಥಮೆಟಿಕ್ ಪಾರ್ಟ್ 10 ಕ್ವಶನ್ ಇದೆ. ಸೊ ಸಿಂಪ್ಲಿಫಿಕೇಶನ್ ಅಲ್ಲಿ 2 ಕ್ವಶನ್ ಟಫ್ ಆಗಿ ಕೊಟ್ಟಿದ್ದಾರೆ, ಅಂದ್ರೆ ಮಿಸ್ಸೆಲೆನ್ಸ್ ಅಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಕೊಟ್ಟಿದ್ದಾರಂತೆ. ರೀಸನಿಂಗ್ ಅಲ್ಲಿ ನಮಗೆ ಸೀಟಿಂಗ್ ಅರೇಂಜ್ಮೆಂಟ್ ಪ್ಯಾರಲಲ್ ಬೇಸ್ಡ್ ಅಲ್ಲಿ ಕೇಳಿದ್ದಾರೆ 5 ಕ್ವಶನ್. ದೆನ್ ಸಿಲಾಯಿಸಮ್ 4 ಕ್ವಶನ್ ಇದೆ. ಅಲ್ಫಾ ನ್ಯೂಮರಿಕ್ ಸೀರೀಸ್ 4 ಕ್ವಶನ್ ಇದೆ. ದೆನ್ ಬ್ಲಡ್ ರಿಲೇಷನ್ 3 ಕ್ವಶನ್ ಇದೆ. ಡೆಸಿಗ್ನೇಷನ್ ಪಜಲ್ ಅದು 5 ಕ್ವಶನ್ ಇದೆ. ಸೊ ಈ ರೀತಿ ಎಲ್ಲ ನೋಡಿದ್ರೆ ಕಂಪ್ಲೀಟ್ ಆಗಿ ರೀಸನಿಂಗ್ ವೆರಿ ಈಸಿ ಅಂತೆ. ಸೊ ಟೋಟಲ್ ಸ್ಟೂಡೆಂಟ್ಸ್ ರಿವ್ಯೂ ಪ್ರಕಾರ ನಮಗೆ ಇಂಗ್ಲಿಷ್ ನಾವು ಔಟ್ ಆಫ್ 25 ಈಸಿಯಾಗಿ ಅಟೆಂಡ್ ಮಾಡಬಹುದಂತೆ. ದೆನ್ ರೀಸನಿಂಗ್ ಔಟ್ ಆಫ್ 35 ಅಟೆಂಡ್ ಮಾಡಿದ್ದಾರೆ ತುಂಬಾ ಜನ. ದೆನ್ ಆಪ್ಟಿಟ್ಯೂಡ್ ನೋಡೋದಾದ್ರೆ 35ಗೆ 30 ಆರಾಮ್ಸೆ ಅಟೆಂಡ್ ಮಾಡಬಹುದು. ಸೊ ಟೋಟಲ್ ಅಟೆಂಪ್ಟ್ ನಿಮಗೆ ಔಟ್ ಆಫ್ 100 85 to 90 ಈಸಿಯಾಗಿ ಅಟೆಂಡ್ ಮಾಡಬಹುದು. ಸೊ ಚೆನ್ನಾಗಿ ಮಾಡಿ. ಸೆಕೆಂಡ್ ಶಿಫ್ಟ್ ಥರ್ಡ್ ಶಿಫ್ಟ್ ಇರೋರು ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.